ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದನ್ನು ನಾವು ವೆಜಿಟೇಬಲ್ಸ್ ಆಗಿ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಇದು ತುಂಬ ಪ್ರೋಟೀನ್ ಆದಂಥ ಆಹಾರ, ಮಕ್ಕಳಿಗೆ ಮತ್ತು ದೊಡ್ಡವರಿಗೆಲ್ಲ ತುಂಬ ಇಷ್ಟವಾಗುವಂಥದ್ದು. ಇದಕ್ಕೆ ಕ್ಯಾರೆಟು ಬೀನ್ಸು ತೊಗೊಂಡಿಲ್ಲ, ಬರೀ ಬೀಟ್ರೂಟು, ಕ್ಯಾರೆಟು ಮತ್ತು ಗೆಡ್ಡೆಕೋಸು, ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದರಲ್ಲಿ ಒಳ್ಳೆ ಸಾಂಗ್ ನಾವು ಚೆನ್ನಾಗಿ ಮಾಡ್ಬೋದು. ಈಗ ನೋಡಿ ನಾನು ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಮೂರನ್ನೂ ವೆಜಿಟೇಬಲ್ಸು, ಬೀಟ್ರೂಟು, ಕ್ಯಾರೆಟು ಮತ್ತು ಗೆಡ್ಡೆಕೋಸನ್ನ ನೂಕುಲು ಅಂತ ಹೇಳ್ತೀವಿ ಅದನ್ನು. ಗೆಡ್ಡೆಕೋಸಿಗೆ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಅದಕ್ಕೆ ನೋಡಿ ಇವಾಗ ರುಬ್ಬೋದಕ್ಕೆ ತೆಂಗಿನಕಾಯಿ, ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಈರುಳ್ಳಿನ ಒಗ್ಗರಣೆ ತೊಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಟಿದ್ದೀನಿ. ತುಂಬ ಈಸಿ, ತುಂಬ ಕಡಿಮೆ ಪದಾರ್ಥಗಳನ್ನು ಬಳಸಿ ನಾವು ಒಂದು ಒಳ್ಳೆ ಟೇಸ್ಟಿಯಾಗಿ ಮಾಡ್ಬೋದು. ಈಗ ರುಬ್ಬೋದಕ್ಕೆ ತೆಂಗಿನಕಾಯಿ, ಟೊಮೆಟೊ, ಸ್ವಲ್ಪ ಹುರ್ಗಡ್ಲೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ರುಬ್ಕೊತೀನಿ. ಇದಕ್ಕೆ ಸ್ವಲ್ಪ ಮೆಣಸು, ಖಾರದ ಪುಡಿ ಇದೆಯಲ್ಲ, ಬೇಳೆ ಪುಡಿ, ಅದನ್ನು ಕೂಡ ಸೇರಿಸ್ಕೊಂಡು ರುಬ್ಬಿ ಇಟ್ಕೊಂಡಿದ್ದೀನಿ. ಇವಾಗ ಖಾರ ರುಬ್ಬಿಟ್ಟಿದೆ. ಈಗ ನಾನು ಪಾನ್ ಇಟ್ಟು ಅದಕ್ಕೆ ಆಯಿಲ್ ಹಾಕಿ ಜೀರಿಗೆ, ಸಾಸಿವೆ ಎಲ್ಲ ಹಾಕಿದ್ದೀನಿ. ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿ ಅದಕ್ಕೆ ಜೊತೆಗೇ ನಾನು ಈ ಕಟ್ ಮಾಡಿಟ್ಟಿರೋ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದೇ ರೀತಿ ನನ್ನೆಲ್ಲ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಬೇಕಂದ್ರೆ ತಾವುಗಳು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮಾಡೋಂಥ ವೀಡಿಯೋಗಳು ತಮಗೆ ಇಷ್ಟ ಇದ್ದರೆ ದಯಮಾಡಿ ಕಮೆಂಟ್ ಕೂಡ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ನೋಡಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕಿದ್ದು. ನಾವೆಷ್ಟು ಒಗ್ಗರಣೆಯಲ್ಲಿ ಅದನ್ನು ಫ್ರೈ ಮಾಡ್ತೀವಿ ಅಷ್ಟು ಅದು ಸಾಗು ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಎಲ್ಲ ಚೆನ್ನಾಗಿ ಆಗಿದೆ, ಫ್ರೈ ಆಗಿದೆ. ಈಗ ರುಬ್ಬಿಟ್ಟಿರೋ ನಾನು ಖಾರನ ಹಾಕೊಂಡು ಅದಕ್ಕೆ ಫ್ರೈ ಮಾಡೋಣ. ಎಲ್ಲ ನೀಟಾಗಿ ಒಂದು ಕಡೆಯಿಂದ ಎಲ್ಲ ಮಿಕ್ಸ್ ಮಾಡೋಣ. ಈಗ ಸ್ವಲ್ಪ ಜಾರಿಗೆ ತೊಳೆದು ನೀರನ್ನು ಕೂಡ ಸೇರಿಸ್ಕೊಳ್ಳೋಣ. ಖಾರದ್ದು ನಿಮಗೆ ಎಷ್ಟು ಬೇಕಷ್ಟು ಅಳತೆಗೆ ನೀವು ನೀರು ಹಾಕೋಬೋದು. ತುಂಬ ಮಕ್ಕಳೆಲ್ಲ ಇಷ್ಟಪಡೋದು, ಮತ್ತು ಅನಿಮಿಯಾ ಕಾಯಿಲೆ ಇದ್ದರೆ ಅವ್ರಿಗೆಲ್ಲ ಒಳ್ಳೆಯದು, ಬ್ಲಡ್ಡು ಚೆನ್ನಾಗಿ ಇದರಲ್ಲಿ ಸೇರುತ್ತೆ ವೆಜಿಟೇಬಲ್ಸಲ್ಲಿ. ಈಗ ನಾನು ಸ್ವಲ್ಪ ಸಾಲ್ಟ್ ತೊಗೋತಾ ಇದ್ದೀನಿ. ನೋಡಿ ಇವಾಗ ಸಾಲ್ಟು ಕೂಡ ಹಾಕಿ ನೀರು ಎಷ್ಟು ಬೇಕಷ್ಟು ನೀರು ಕೂಡ ಸೇರಿಸಿದ್ದೀನಿ. ಇದು ಚಪಾತಿಗೆ, ಗೊಜ್ಜು, ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿಗೆ ಗೊಜ್ಜು ನೋಡಿ ಇವಾಗ ಎಲ್ಲ ಆಗಿದೆ. ಅದನ್ನು ಈಗ ಇಡ್ಲಿ ಮಾಡಿ ಇಟ್ಟಿದ್ವಿ ನಾವು. ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ. ಇಡ್ಲಿಗೆ ಸರ್ವ್ ಮಾಡ್ತಾಯಿದ್ದೀವಿ. ಪ್ಲೇಟ್ಗೆ ಸರ್ವ್ ಮಾಡೋಣ ಇಡ್ಲಿನ. ಈಗ ಇಡ್ಲಿ ಸರ್ವ್ ಮಾಡಿ ಆಯಿತು. ಈಗ ಸಾಗು ಹಾಕೊಳ್ಳೋಣ. ಸಾಗು ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಒಳ್ಳೆ ಹದವಾಗಿದೆ. ಕನ್ಸಿಸ್ಟೆನ್ಸಿ ಒಳ್ಳೆ ಹದವಾಗಿ ಬಂದಿದೆ. ವಾವ್, ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಬಂದಿದೆ. ನೋಡ್ತಾ ಇದ್ದರೆ ಒಳ್ಳೆ ಕಾಂಬಿನೇಷನ್ ತುಂಬ ಸೂಪರಾಗಿದೆ. ನೋಡ್ತಾ ಇದ್ದರೆ ಬಾಯಿನಲ್ಲಿ ನೀರು ಬರ್ತಾಯಿದೆ. ಇಡ್ಲಿ ಕೂಡ ತುಂಬ ಚೆನ್ನಾಗಿದೆ, ಸಾಫ್ಟಾಗಿ ಬಂದಿದೆ. ನೋಡಿ ನೀವು ಕೂಡ ಇದೇ ರೀತಿ ಮಕ್ಕಳಿಗೆಲ್ಲ ಮಾಡೋಕ್ಕೆ ಲಂಚ್ ಬಾಕ್ಸ್ ಎಲ್ಲ ಮಾಡ್ಬೋದು ಸ್ಕೂಲ್ಗೆ. ಚಿಕ್ಕವರಿಂದ ದೊಡ್ಡವರವರೆಗೂ ಕೂಡ ಎಲ್ಲರೂ ಇಷ್ಟಪಟ್ಟು ತಿನ್ನೋಂಥದ್ದು. ಮತ್ತು ಬ್ಲಡ್ಡು ಕಡಿಮೆ ಇದ್ದವ್ರಿಗೆ ಬ್ಲಡ್ ಇನ್ಕ್ರೀಸ್ ಆಗುತ್ತೆ, ಮತ್ತು ಒಳ್ಳೆ ಫೈಬರ್ ಅಂಶ ಇದೆ ತರಕಾರಿ ವೆಜಿಟೇಬಲ್ಸಲ್ಲಿ. ಹಾಗಾಗಿ ಇದೇ ರೀತಿ ನೀವು ಕೂಡ ಮಾಡಿಕೊಂಡು ತಿನ್ನಿ. ನೋಡಿ ಎಷ್ಟು ಚೆನ್ನಾಗಿದೆ. ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಕೂಡ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.